ಚಾಮರಾಜನಗರದಲ್ಲಿ ಈ ಬಾರಿ ದಸರಾ ಮಾಡಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಇದೀಗ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಜಿಲ್ಲಾಡಳಿತ ಭವನದ ಬಳಿ ಕಲಾವಿದರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ದಸರಾ ನಡೆಸಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಒತ್ತಾಯವನ್ನ ಮಾಡಿದ್ದಾರೆ. ವೀರಗಾಸೆ, ತಂಬೂರಿ, ತಮಟೆ ಕಲಾವಿದರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಡಿಸಿ ಭವನದ ಬಳಿ ಹಾಡು ಹೇಳಿ ಕಲಾವಿದರು ಈ ರೀತಿಯಾಗಿ ವಿನೂತನ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಅಹವಾಲು ಸ್ವೀಕರಿಸಿದ ಜಿಲ್ಲಾ ಉಸ್ತುವಾರಿ ಕೆ ವೆಂಕಟೇಶ್ ಈಗಾಗಲೇ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಮುಖ್ಯಮಂತ್ರಿ ಗಮನಕ್ಕೆ ತಂದು ದಸರಾ ನಡೆಸೋದಾಗಿಯೂ ಕೂಡ ಭರವಸೆಯನ್ನ ನೀಡಿದ್ದಾರೆ. ಚಾಮರಾಜನಗರ ದಸರಾ ಇದು ಒಂದು ರೀತಿ ಸಾಂಸ್ಕೃತಿಕ ಉತ್ಸವ ಅಷ್ಟೇ ಅಲ್ಲ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ನೂರಾರು ಬಡ ಜಾನಪದ ಕಲಾವಿದರು ಏನಿದ್ದಾರೆ ಆ ಕಲಾವಿದರಿಗೆ ಒಂದು ಕಲಾ ಪ್ರದರ್ಶನಕ್ಕೆ ವೇದಿಕೆಯೂ ಕೂಡ ಆಗ್ತಾ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಈ ಬಾರಿ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡುವಂಥದ್ದು ಬೇಡ ಅನ್ನುವಂಥ ಹೇಳಿಕೆಯನ್ನ ನೀಡಿ ಇದೀಗ ಆ ಹೇಳಿಕೆಗೆ ಸಾಕಷ್ಟು ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಅನೇಕ ಕಲಾವಿದರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ದಸರಾ ನಡೆಯೋದು ಸೂಕ್ತ ಅಲ್ಲ ಅಂತ ಮುಖ್ಯಮಂತ್ರಿಗಳು ಏನೋ ಒಂದು ವಾಯ್ಸ್ ಮಾಡಿದ್ದಾರೆ. ಅದು ನಮಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈಚೆಗೆ ಬಂದಿದೆ ಮತ್ತು ನಿರ್ಣಯ ಆಗಿದೆ ಅಂತ ಕೂಡ. ಚಾಮರಾಜನಗರಕ್ಕೂ ದಸರಾಕ್ಕೂ ಸಂಬಂಧ ಇಲ್ಲ ಅನ್ನೋ ಕೆಲವು ಮಾತುಗಳು ಅಲ್ಲಿ ಸಭೆಯಲ್ಲಿ ಕಂಡು ಬಂದಿದೆ. ಅದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ ಸರ್, 2013ನೇ ಇಸ್ವಿಯಲ್ಲಿ ಅವರೇ ಮುಖ್ಯಮಂತ್ರಿಯಾಗಿದ್ದಾಗ ಸಿದ್ದರಾಮಯ್ಯನವರು ಎಚ್.ಎಸ್. ಮಾದೇವಪ್ರಸಾದ್ ಅವರು ಇದ್ರ ಉಸ್ತುವಾರಿ ಸಚಿವರಾಗಿದ್ದಾಗ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾಗ ಅವರೇ ತೀರ್ಮಾನ ಮಾಡಿ ಇಲ್ಲಿ ಚಾಮರಾಜನಗರ ದಸರಾ ಅಂತ ಪರಿಚಯ ಆಮೇಲೆ ಕಳೆದ 12 ವರ್ಷಗಳಿಂದಲೂ ನಿರಂತರವಾಗಿ ಇಷ್ಟಾಗಿದ್ದಾಗೂ ಚಾಮರಾಜನಗರಕ್ಕೂ ಇತಿಹಾಸ ಏಳುವಿಂದ ಒಡೆಯರಿಗೆ ಅನ್ನುವಂಥ ಮಾತನ್ನು ಅಲ್ಲಿ ಬಂದಿರೋದು ನಮಗೆ ತುಂಬ ನೋವಾಗ್ತದೆ. 1399ರಲ್ಲಿ ಏನು ವಿಜಯನಗರ ಸಾಮ್ರಾಜ್ಯದಿಂದ ಹೊರ ಎಲ್ಲ ಕಲಾವಿದರ ಪರವಾಗಿ ಕೇಳ್ಕೊಳ್ಳೋದು ಸಾವಿರಾರು ಆವತ್ತು ಮಾದೇವ ಪ್ರಸಾದ್ ಸರ್ ಅವತ್ತು ಅಟಕ್ ಬಿದ್ದು ಈಗ